ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ವರ್ಷದ ಕೊನೆಯ ಅಮಾವಾಸ್ಯೆ, ಇದನ್ನು ಪುಷ್ಯ ಅಮಾವಾಸ್ಯೆ ಅಥವಾ ಎಳ್ಳು ಅಮಾವಾಸ್ಯೆ ಅಂತಲೂ ಕೂಡ ಕರಿತೀವಿ. ವರ್ಷದ ಕೊನೆಯ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಹಾಗೆ ಇದರ ಆಚರಣೆ ನಾವು ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಇದೇ ಡಿಸೆಂಬರ್ 19ನೇ ತಾರೀಕು ಶುಕ್ರವಾರ ಬೆಳಗ್ಗೆ 5 ಗಂಟೆಗೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ. ಮಾರನೇ ದಿನ ಡಿಸೆಂಬರ್ 20ನೇ ತಾರೀಕು ಬೆಳಗ್ಗೆ 7 ಗಂಟೆ 10 ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗುತ್ತೆ. ನಮಗೆ ಪೂರ್ತಿ ಅಮಾವಾಸ್ಯೆ 19ನೇ ತಾರೀಕು ಶುಕ್ರವಾರ ಇರುತ್ತೆ. ಎಳ್ಳು ಬೆಳೆ ಬಂದಿರುವಂಥ ದಿನವನ್ನು ಎಳ್ಳು ಅಮಾವಾಸ್ಯೆ ಅಂತ ಹೇಳಿ ಆಚರಣೆ ಮಾಡ್ತೀವಿ. ವಿಶೇಷವಾಗಿ ರೈತರಿಗೆ ವಿಶೇಷವಾದ ಆಚರಣೆ. ಒಳ್ಳೆಯ ಫಸಲನ್ನು ಕೊಡುವಂಥ ಭೂಮಿ ತಾಯಿಗೆ ಪೂಜೆ ಸಲ್ಲುವಂಥ ದಿನ. ಎಳ್ಳು ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಭೂಮಿಗೆ ಎರಚ್ತಾರೆ. ಅಂದರೆ ಅದರಲ್ಲಿ ಇರುವಂಥ ಹುಳುಗಳು ಅತಿ ಮುಖ್ಯವಾಗಿ ಎರೆಹುಳುಗಳಿಗೆ ಆಹಾರ ಕೊಡುವಂಥ ದಿನ. ಎರೆಹುಳು ಭೂಮಿನಲ್ಲಿ ಇದ್ದರೆ ಆ ಭೂಮಿ ತುಂಬಾ ಫಲವತ್ತಾಗಿರುತ್ತೆ. ರೈತರ ಮಿತ್ರ ಅಂತಲೇ ಹೇಳ್ಬೋದು. ಇದನ್ನು ಚರಗ ಚೆಲ್ಲುವುದು ಅಂತಲೂ ಹೇಳ್ತಾರೆ. ಅಷ್ಟೇ ಅಲ್ಲ, ಹೊಲದಲ್ಲಿರುವಂಥ ಬನ್ನಿ ಮರಕ್ಕೂ ಕೂಡ ವಿಶೇಷವಾಗಿ ಪೂಜೆನ ಮಾಡ್ತಾರೆ. ಅದ್ರ ಜೊತೆಗೆ ಕೆಲವರು ಪಾಂಡವರ ಪೂಜೆ ಅಂತಲೂ ಮಾಡ್ತಾರೆ. 5 ಕಲ್ಲುಗಳನ್ನು ಇಟ್ಬಿಟ್ಟು ಹೊಲದಲ್ಲಿ ಎಲ್ಲ ರೀತಿಯ ತರಕಾರಿಗಳನ್ನು ಹಾಕಿಬಿಟ್ಟು ಅಡುಗೆನ ಮಾಡಿಬಿಟ್ಟು 5 ಕಲ್ಲುಗಳನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಅದಕ್ಕೆ ಇವರು ತಗೊಂಡು ಹೋಗಿರುವಂಥ ಅಡುಗೆನ ನೈವೇದ್ಯ ಮಾಡಿಬಿಟ್ಟು ಅಲ್ಲಿ ಹೋಗಿರೋಂಥೆಲ್ಲರಿಗೂ ಕೂಡ ಜಮೀನಲ್ಲೇ ಕೂತ್ಕೊಂಡು ಊಟ ಮಾಡೋದು. ಇದನ್ನ ವನ ಭೋಜನ ಅಂತಲೂ ಕೂಡ ಕರೀತಾರೆ. ಇದು ರೈತರಿಗೆ ಸುಗ್ಗಿ ಹಬ್ಬ ಅಂತಲೇ ಹೇಳ್ಬೋದು. ಬೆಳೆಗಳ ಸಮಸ್ಯೆಗೆ ಪ್ರಾರ್ಥನೆ ಮಾಡಿಕೊಂಡು ಹಿರಿಯರು ಮತ್ತು ದೇವತೆಗಳನ್ನು ಸ್ಮರಣೆ ಮಾಡುವಂಥ ವಿಧಾನ. ಅಲ್ಲದೆ ಇವಾಗ ಅವರು ಬೆಳೆದಿರುವಂಥ ಎಳ್ಳನ್ನು ಮುಂದೆ ಸಂಕ್ರಾಂತಿ ಹಬ್ಬದ ದಿನ ಅದಕ್ಕೆ ಎಳ್ಳು ಬೆಲ್ಲವನ್ನು ಸೇರಿಸ್ಬಿಟ್ಟು ಹಬ್ಬದ ದಿನ ಪೂಜೆ ಮಾಡಿಬಿಟ್ಟು ಎಳ್ಳು ಬೆಲ್ಲ ಮತ್ತು ಕಬ್ಬನ್ನು ಎಲ್ರಿಗೂ ಕೂಡ ಹಂಚ್ತಾರೆ. ಎಳ್ಳು ಬೆಲ್ಲ ತಿಂದ್ಬಿಟ್ಟು ಒಳ್ಳೆ ಮಾತಾಡಬೇಕು ಅನ್ನೋದು ಈ ಹಬ್ಬದ ನಿಯಮ. ಇನ್ನು ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದೊಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ನಮ್ಮ ಜೀವನದಲ್ಲಿರುವಂಥ ಸಾಕಷ್ಟು ಅಡೆತಡೆಗಳು, ದೋಷಗಳು ನಿವಾರಣೆ ಆಗಬೇಕು ಅಂತ ಅಂದರೆ ಅಮಾವಾಸ್ಯೆ, ಹುಣ್ಣಿಮೆ ಆಚರಣೆಗಳು ತುಂಬಾ ಮುಖ್ಯ. ಅದರಲ್ಲೂ ಕೆಲವೊಂದು ಅಮಾವಾಸ್ಯೆಗಳಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ಸಣ್ಣ ಸಣ್ಣ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಜೀವನದಲ್ಲಿ ಏಳಿಗೆ ಅನ್ನೋದಾಗುತ್ತೆ. ಅದೇ ರೀತಿ ಈ ಎಳ್ಳು ಅಮಾವಾಸ್ಯೆ ದಿನದಂದು ನಾವು ಮಾಡ್ಕೊಳ್ಳುವಂಥ ಸಣ್ಣ ಸಣ್ಣ ಪರಿಹಾರಗಳಿಂದ, ನಾವು ಕೊಡುವಂಥ ಸಣ್ಣ ಪುಟ್ಟ ದಾನಗಳಿಂದ ಒಳ್ಳೊಳ್ಳೆ ಪರಿಹಾರಗಳು ನಮಗೆ ಸಿಗುತ್ತೆ. ಅದೆಲ್ಲ ಏನು ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ಇವಾಗ ಯಾವೆಲ್ಲ ದೋಷಗಳು ನಿವಾರಣೆ ಆಗುತ್ತೆ ಅಂತಲೂ ಕೂಡ ತಿಳ್ಕೊಳ್ಳೋಣ. ಅಮಾವಾಸ್ಯೆ ದಿನ ಸ್ನಾನ ಮಾಡೋದಕ್ಕಿಂತ ಮೊದಲು ನೆತ್ತಿಗೆ ಸ್ವಲ್ಪ ಎಳ್ಳೆಣ್ಣೆನ ಹಚ್ಚಬೇಕು. ನಾವು ಸ್ನಾನ ಮಾಡೋದಕ್ಕಿಂತ ಮೊದಲು ನಾವು ನೆತ್ತಿಗೆ ಎಳ್ಳೆಣ್ಣೆನ ಸ್ವಲ್ಪ ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡಬೇಕು. ಇದರಿಂದ ಪಿತೃದೋಷಗಳೇ ಆಗಿರಲಿ ಅಥವಾ ಶನಿ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಅಂದರೆ ಪೂರ್ತಿ ನಿವಾರಣೆ ಆಗುತ್ತೆ ಅಂತ ಅಲ್ಲ, ಅದ್ರ ಪ್ರಭಾವಗಳು ಕಡಿಮೆ ಆಗ್ತಾ ಬರುತ್ತೆ. ಈಗ ಧನುರ್ಮಾಸ ಕೂಡ ನಡೀತಾ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು. ಅಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ 4 ಗಂಟೆಯಿಂದ 5 ಗಂಟೆ 30 ನಿಮಿಷದ ಒಳಗಡೆ ನೀವು ಸ್ನಾನ ಮುಗಿಸ್ಕೋಬೇಕು. ಸ್ನಾನಕ್ಕೂ ಮೊದಲು ನೆತ್ತಿಗೆ ಸ್ವಲ್ಪ ಎಳ್ಳೆಣ್ಣೆನ ಹಚ್ಕೋಬೇಕು. ಸ್ನಾನ ಎಲ್ಲ ಆದಮೇಲೆ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ನಿಮ್ಮ ಧನುರ್ಮಾಸದ ಪೂಜೆ ಯಾವ ರೀತಿ ನೀವು ಆಚರಣೆ ಮಾಡ್ತಾ ಇದ್ದೀರೋ ನೀವು ಪೂಜೆನ ಮುಗಿಸ್ಕೋಬೋದು. ಮತ್ತು ಇದೇ ದಿನ ರಾಹುಗಾಲದಲ್ಲಿ ಅಥವಾ ರಾತ್ರಿ ಸಮಯದಲ್ಲಿ ದೃಷ್ಟಿಯನ್ನು ನಿವಾರಣೆ ಮಾಡ್ಕೊಳ್ಳೋವಂಥದ್ದು. ನಿಮಗೆ ಆಗಿರ್ಬೋದು, ಮನೆಗೆ ಆಗಿರ್ಬೋದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ದೃಷ್ಟಿ ದೋಷಗಳು, ಶತ್ರುಗಳ ಕಾಟ ಈ ಥರದ್ದೆಲ್ಲ ನಿವಾರಣೆ ಆಗಬೇಕು ಅಂತ ಅಂದರೆ ಬಿಳಿ ಸಾಸಿವೆಯಿಂದ ಈ ದಿನ ವ್ಯಕ್ತಿಗೆ ಆಗಲಿ ಅಥವಾ ವಸ್ತುಗಳಿಗೆ ಆಗಲಿ ಅಥವಾ ಮನೆಗೆ ಆಗಲಿ ದೃಷ್ಟಿಯನ್ನು ತೆಗಿಬೇಕು. ಎಡಗೈಯಲ್ಲಿ ಸ್ವಲ್ಪ ಬಿಳಿ ಸಾಸಿವೆನ ಇಟ್ಕೊಂಡ್ಬಿಟ್ಟು ಮನೆಗೆ ಆಗಿರಲಿ ಅಥವಾ ವ್ಯಕ್ತಿಗೆ ಆಗಿರಲಿ, ವಸ್ತುಗಳಿಗೆ ಆಗಿರ್ಬೋದು, ಅಂದರೆ ನಿಮ್ಮ ವೆಹಿಕಲ್ ಆಗಿರ್ಬೋದು, ನಿಮ್ಮ ವ್ಯಾಪಾರ ಸ್ಥಳದಲ್ಲೇ ಆಗಿರ್ಬೋದು, ನೀವು ವಾಸ ಮಾಡುವ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಯಾರೇ ಆಗಿದ್ರೂ ಕೂಡ
ಎಡಗೈಯಲ್ಲಿ ಸ್ವಲ್ಪ ಬಿಳಿ ಸಾಸಿವೆನ ಇಟ್ಕೊಂಡು 3 ಸಲ ಬಲಕ್ಕೆ ನಿವಾಳಿಸ್ಬಿಟ್ಟು ನೀವು ಅದನ್ನ ರಸ್ತೆಗೆ ಎಸಿಬಹುದು. ಈ ರೀತಿ ದೃಷ್ಟಿಯನ್ನ ತೆಗಿಬೇಕು. ಜೊತೆಗೆ ಈ ದಿನ ಎಳ್ಳನ್ನ ದಾನ ಮಾಡುವಂಥದ್ದು. ಯಾವ ರೀತಿ ಬೇಕಾದ್ರೂ ನೀವು ದಾನ ಮಾಡ್ಬೋದು. ಎಳ್ಳು ಮತ್ತೆ ಸ್ವಲ್ಪ ಬೆಲ್ಲ ಅಥವಾ ಎಳ್ಳು ಮತ್ತೆ ಸಕ್ಕರೆಯನ್ನ ಬೆರೆಸ್ಕೊಂಡ್ಬಿಟ್ಟು ನೀವು ಇವಾಗ ಹೊರಗಡೆ ಎಲ್ಲ ಓಡಾಡ್ತಾ ಇರ್ತೀರಾ ಅಲ್ವಾ, ಅರಳಿ ಮರದ ಬುಡಕ್ಕೆ ಆಗಿರ್ಬೋದು ಅಥವಾ ರಸ್ತೆ ಬದಿಗಳಲ್ಲೇ ಆಗಿರ್ಬೋದು, ಈ ಪಾರ್ಕ್ಗಳಲ್ಲಿ ಗಿಡ ಮರಗಳು ಎಲ್ಲಿರುತ್ತೋ ಅಲ್ಲೆಲ್ಲ ಸ್ವಲ್ಪ ಇದನ್ನ ಚೆಲ್ಲೋದ್ರಿಂದ ಹುಳಗಳು ಹುಪ್ಪಟೆಗಳು ತಿಂತವೆ. ಇದನ್ನ ಪಕ್ಷಿಗಳು ಕೂಡ ತಿಂತವೆ. ಇದರಿಂದ ಕೂಡ ನಿಮಗೆ ಒಳ್ಳೆ ಫಲಗಳೇ ಸಿಗುತ್ತೆ. ಅಷ್ಟೇ ಅಲ್ಲ, ದೇವಸ್ಥಾನದಲ್ಲೂ ಕೂಡ ತಾಂಬೂಲದ ಜೊತೆಗೆ ಒಂದು ಎಳ್ಳಿನ ಪ್ಯಾಕೆಟ್ನ ಜೊತೆಗೆ ದಕ್ಷಿಣೆಯನ್ನು ಇಟ್ಬಿಟ್ಟು ನೀವು ದಾನ ಕೊಡ್ಬೋದು. ಅಥವಾ ನೀವು ಆ ದಿನ ಏನಾದರೂ ಪ್ರಸಾದವನ್ನು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸ್ಬಿಟ್ಟು ನೀವು ದೇವಸ್ಥಾನದಲ್ಲಿ ದೇವರಿಗೆ ನೈವೇದ್ಯ ಮಾಡಿಸ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಅಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ಇದನ್ನು ಹಂಚ್ಬೋದು. ಅಥವಾ ಈ ದಿನ ಆಂಜನೇಯ ಸ್ವಾಮಿ ಅಥವಾ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ನೀವು ಎಳ್ಬತ್ತಿನ ಮಾಡಿಬಿಟ್ಟು ಅದರಿಂದ ದೀಪಾರಾಧನೆಯನ್ನು ಮಾಡುವಂಥದ್ದು ಅಥವಾ ಎಳ್ಳೆಣ್ಣೆಯನ್ನು ದೇವಸ್ಥಾನಕ್ಕೆ ದಾನವಾಗಿ ಕೊಡುವಂಥದ್ದು. ನೀವು ಇದನ್ನು ಶುಕ್ರವಾರ ಕೂಡ ಮಾಡ್ಬೋದು, ಹಾಗೆ ಶನಿವಾರ ಬೆಳಗ್ಗೆ ಕೂಡ ಮಾಡ್ಬೋದು. ಯಾಕಂದರೆ ಶನಿವಾರ ಬೆಳಗ್ಗೆ 7 ಗಂಟೆ ತನಕ ಅಮಾವಾಸ್ಯೆ ತಿಥಿ ಇರುತ್ತೆ. ಅಂದರೆ ಸೂರ್ಯೋದಯದ ನಂತರ ಕೂಡ ಸೂರ್ಯೋದಯದ ಸಮಯದಲ್ಲೂ ಕೂಡ ಅಮಾವಾಸ್ಯೆ ತಿಥಿ ಇರುತ್ತೆ. ಹಾಗಾಗಿ ಇದನ್ನು ಕೂಡ ನೀವು ಮಾಡ್ಬೋದು. ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಅವರೆಲ್ಲರೂ ಕೂಡ ಮಾಡ್ಕೊಳ್ಳಿ. ಇನ್ನು ಈ ದಿನದ ಪೂಜೆಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.